3, 2, 1. Hi, hello, namaste. ನಾನು ದೀಕ್ಷಿತಾ ಕ್ಲಿಂಟನ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಕಪ್ ಅಂಡ್ ಮೈ ಲೈಫ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆದ ಸಿಂಪಲ್ ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಅದನ್ನು ಕೂಡ ಬಜೆಟ್ ಫ್ರೆಂಡ್ಲಿ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂಡ್ ಈ ವಿಡಿಯೋದಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ನ ಬಂದು ನೀವು ಸೆಲ್ಫ್ ಗ್ರೂಮಿಂಗ್ ಗೆ ಯೂಸ್ ಮಾಡಿ. ದಯವಿಟ್ಟು ಪ್ರೊಫೆಷನಲ್ ಗೆ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಹೋಗಬೇಡಿ, ಬಿಕಾಸ್ ಹೈ ಎಂಡ್ ಪ್ರಾಡಕ್ಟ್ಸ್ ಆರ್ ಆಪ್ಟ್ ಫಾರ್ ಪ್ರೊಫೆಷನಲ್ ಯೂಸ್ ಅಂತ ಹೇಳ್ಬೋದು. ಸೊ ಸೆಲ್ಫ್ ಗ್ರೂಮಿಂಗ್ ಗೆ ಯಾರು ತುಂಬಾ ಹೈ ಎಂಡ್ ಪ್ರಾಡಕ್ಟ್ಸ್ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು, ಬಟ್ ಒಳ್ಳೆ ಪ್ರಾಡಕ್ಟ್ ಆಗಿರ್ಬೇಕು, ಲಾಂಗ್ ಸ್ಟೇನೂ ಇರಬೇಕು ಅಂದ್ರೆ ಸೊ ಈ ವಿಡಿಯೋ ನಿಮಗೋಸ್ಕರ. ಸೊ ವಾಟರ್ ರೆಸಿಸ್ಟೆಂಟ್ ಆಗಿ ನೀವು ಇರುತ್ತೆ, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಫ್ಯೂಚರ್ ಅಲ್ಲಿ ಯಾವುದೇ ತರ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ಅಂಡ್ ಸಪೋರ್ಟ್ ಮೀ. ಅಂಡ್ ಎಸ್, ತುಂಬಾ ತಡ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ಕಿನ್ ಆಲ್ರೆಡಿ ರೆಡಿ ಇದೆ, ಕ್ಲೆನ್ಸ್ ಆಗಿದೆ, ನೀಟಾಗಿದೆ, ಏನೂ ಅಪ್ಲೈ ಮಾಡಿಲ್ಲ. ಆ್ಯಂಡ್ ಟೋನರ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಯಾಕೆ ಅಂದರೆ ಐ ಹ್ಯಾವ್ ನೋ ಆಕ್ನೆ ಪೋರ್ ಸ್ಕಿನ್ ಆರ್ ಆಯಿಲ್ ಸ್ಕಿನ್. ನಂದು ನಾರ್ಮಲ್ ಸ್ಕಿನ್ ಯೂಶಲಿ. ಇವತ್ತು ಯಾಕೋ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಟೋನರ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಆ್ಯಸ್ ಐ ಹ್ಯಾವ್ ನಾರ್ಮಲ್ ಸ್ಕಿನ್, ಆಯಿಲ್ ಸ್ಕಿನ್ ಅಲ್ಲ, ಪಿಂಪಲ್ ಆಕ್ನೆ ಪೋರ್ ಸ್ಕಿನ್ ಏನಲ್ಲ. ಸೊ ಅದಕ್ಕೋಸ್ಕರ ನಾನು ಟೋನರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿದ್ರೆ ಡೆಫಿನೆಟ್ಲಿ ನೀವು ಟೋನರ್ನ ಸ್ಕಿಪ್ ಮಾಡ್ಬೋದು. ಆಯಿಲ್ ಸ್ಕಿನ್ ಆಗಿದ್ರೆ ಡೆಫಿನೆಟ್ಲಿ ನೀವು ಟೋನರ್ನ ಬಳಸಲೇಬೇಕು. ಇಟ್ ವಿಲ್ ಅವಾಯ್ಡ್ ಸ್ವೆಟ್ ಆ್ಯಂಡ್ ಆಯಿಲ್ ವಿಚ್ ವಿಲ್ ರಿಲೀಸ್ ಫ್ರಮ್ ಯೋರ್ ಸ್ಕಿನ್. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಡಾಟ್ ಅಂಡ್ ಕೀ ಮಾಯಿಶ್ಚರೈಸರ್. ಸೊ ಡ್ರೈ ಸ್ಕಿನ್ ಅವರು ಕಂಪಲ್ಸರಿಯಾಗಿ ಮಾಯಿಶ್ಚರೈಸರ್ ಯೂಸ್ ಮಾಡಲೇಬೇಕು. ಡ್ರೈ ಸ್ಕಿನ್ ಅವರು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು, ಆಯಿಲ್ ಸ್ಕಿನ್ ಅವರು ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಸೊ ಇವತ್ತು ಸ್ವಲ್ಪ ನನ್ನ ಸ್ಕಿನ್ ಡ್ರೈ ಅನಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಡಾಟ್ ಅಂಡ್ ಕೀ ಬ್ರ್ಯಾಂಡಿಂದ. ನೆಕ್ಸ್ಟ್ ನಾನು ಇಲ್ಲಿ ಕಲರ್ ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟ್ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕಲರ್ ಕರೆಕ್ಷನ್, ಕಲರ್ ಕರೆಕ್ಟರ್. ಆರೆಂಜ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನನಗೆ ಕಪ್ ಅನ್ನಿಸ್ತಾ ಇದೆ ಅಲ್ಲೆಲ್ಲ ನಾನು ಆರೆಂಜ್ ಕಲರ್ ಯೂಸ್ ಮಾಡಿ ಲಿಕ್ವಿಡ್ ಕನ್ಸೀಲರ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಅಂದರೆ ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಸ್ಕಿನ್ ಈವನ್ ಆಗಿ ಕಾಣಲಿ ಅನ್ನೋದಕ್ಕೋಸ್ಕರ ಎಲ್ಲೆಲ್ಲಿ ಕಪ್ಪಿದೆ ಅಲ್ಲೆಲ್ಲ ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪ್ರಾಡಕ್ಟ್ ಅಪ್ಲೈ ಮಾಡಿ ಆದಮೇಲೆ ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅಪ್ಲೈ ಮಾಡಿರುವಂಥ ಲಿಕ್ವಿಡ್ ಕಲರ್ ಕರೆಕ್ಟರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡ್ ಮಾಡೋದು ಹೆಂಗಿರಬೇಕು ಅಂದರೆ ನೀವು ಹಾಕಿರೋ ಪ್ರಾಡಕ್ಟ್ ಕೂಡ ಕವರೇಜ್ ಕೂಡ ಕೊಟ್ಟಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ಜಾಸ್ತಿ ಪ್ರಾಡಕ್ಟ್ ನಿಮ್ಮ ಬ್ಲೆಂಡರಲ್ಲಿ ವಾಪಸ್ ಬಂದುಬಿಡಬಾರ್ದು. ಬ್ಲೆಂಡ್ ಮಾಡೋದು ಹೆಂಗಿರಬೇಕಂದ್ರೆ ಅಲ್ಲಿ ನೀಟಾಗಿ ಡಾರ್ಕ್ ಸ್ಪಾಟ್ಸ್ ಕವರ್ ಕೂಡ ಆಗಬೇಕು, ಆರೆಂಜ್ ಎವಿಡೆಂಟಾಗಿ ಎದ್ದು ಕಾಣಬಾರ್ದು, ಆ್ಯಂಡ್ ಹಾಕಿರೋ ಪ್ರಾಡಕ್ಟ್ ಬ್ಲೆಂಡರಲ್ಲಿ ವಾಪಸ್ ಬರಲೂಬಾರ್ದು. ಸೊ ಆ ಥರ ಬ್ಲೆಂಡ್ ಮಾಡಬೇಕು. ದಟ್ ಈಸ್ ದ ಟೆಕ್ನಿಕ್. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಜಾಯಿನ್ ಮೇಕಪ್ ಕೋರ್ಸ್ ಟು ಲರ್ನ್ ಹೌ ಟು ಯೂಸ್ ಪ್ರಾಡಕ್ಟ್ಸ್ ಆ್ಯಂಡ್ ಟೂಲ್ಸ್ ಅಂತ. ಎಸ್, ಎಲ್ಲೆಲ್ಲಿ ಕಪ್ಪಿದೆ ಅಲ್ಲೆಲ್ಲ ನಾನು ಆರೆಂಜ್ ಕಲರ್ ಕರೆಕ್ಟ್ ಅಪ್ಲೈ ಮಾಡಿದ್ದೀನಲ್ಲ ಅಲ್ಲೆಲ್ಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಯೂಸಿಂಗ್ ವೆಟ್ ಬ್ಯೂಟಿ ಬ್ಲೆಂಡರ್, ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ಹ್ಯಾಂಡಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಕಲರ್ ಕರೆಕ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ಮೇಕಪ್ ಹಾಳಾಗುತ್ತೆ. ಮೇಕಪ್ ಕಪ್ಪಾಗೋದು, ಗ್ರೇ ಆಗೋದು, ಬೂದ್ ಆಗೋದೆಲ್ಲ ಆಗುತ್ತೆ. ಸೊ ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಕಲರ್ ಕರೆಕ್ಟರ್. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಫೌಂಡೇಶನ್. ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ದೀನಲ್ವಾ, ಅದಕ್ಕೋಸ್ಕರ ಎಲ್ಲ ರೀಸನಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಸೆಲೆಕ್ಟ್ ಮಾಡಿದ ಫೌಂಡೇಶನ್ ಬಂದು ಸ್ವಲ್ಪ ಡಾರ್ಕ್ ಆಗಿತ್ತು, ಅದಕ್ಕೆ ಲೈಟರ್ ಶೇಡ್ ಕನ್ಸೀಲರ್ ಕೂಡ ಸ್ವಲ್ಪ ಫೌಂಡೇಶನ್ಗೆ ಮಿಕ್ಸ್ ಮಾಡಿಕೊಂಡು ನನ್ನ ಸ್ಕಿನ್ ಟೋನ್ ಕರೆಕ್ಟ್ ಶೇಡ್ ಅಚೀವ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡಿದ ಫೌಂಡೇಶನ್ ಸ್ವಲ್ಪ ಡಾರ್ಕ್ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ಡಾರ್ಕ್ ಶೇಡ್ ಫೌಂಡೇಶನ್ ಹಾಕ್ಬಿಟ್ರೆ ಮೇಕಪ್ ಹಾಳಾಗುತ್ತೆ. ಸೊ ಸ್ವಲ್ಪ ಲೈಟರ್ ಶೇಡ್ ಕನ್ಸೀಲರ್ನ ಮಿಕ್ಸ್ ಮಾಡಿಕೊಂಡು ರೈಟ್ ಶೇಡ್ನ ಅಚೀವ್ ಮಾಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಅಗೇನ್ ಐ ಆಮ್ ಯೂಸಿಂಗ್ ವೆಟ್ ಬ್ಯೂಟಿ ಬ್ಲೆಂಡರ್, ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ಟು ಅಪ್ಲೈ ಫೌಂಡೇಶನ್. ಯು ಕ್ಯಾನ್ ಸಿ ದ ಶೇಡ್ ಕರೆಕ್ಟಾಗಿ ನನ್ನ ಸ್ಕಿನ್ಗೆ ಮ್ಯಾಚ್ ಆಗ್ತಾ ಇದೆ. ಸೊ ಡೈರೆಕ್ಟಾಗಿ ಆ ಫೌಂಡೇಶನ್ ಯೂಸ್ ಮಾಡಿದರೆ ಆ ಶೇಡ್ ಬಂದು ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇತ್ತು. ಸೊ ನೀವು ನಮ್ಮ ಸ್ಕಿನ್ಗಿಂತ ಡಾರ್ಕರ್ ಶೇಡ್ ಫೌಂಡೇಶನ್ ಇಲ್ಲ ಲೈಟರ್ ಶೇಡ್ ಫೌಂಡೇಶನ್ ಹಾಕಿದ್ರೆ ಡೆಫಿನೆಟ್ಲಿ ಅದು ಮ್ಯಾಚ್ ಆಗಿಲ್ಲ ಅಂದರೆ ಮೇಕಪ್ ಹಾಕಿ ಒಂದು 20 ಮಿನಿಟ್ಸ್ಗೆಲ್ಲ ಮೇಕಪ್ ಆಶಿ ಆಗೋದು, ಬೂದ್ ಆಗೋದು, ಹಾಳಾಗೋದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಕಲರ್ ಕರೆಕ್ಷನ್ ಮಾಡಿಬಿಟ್ರೆ ಯಾವ ಶೇಡ್ ಬೇಕಾದರೂ ಫೌಂಡೇಶನ್ ಹಾಕ್ಬೋದು ಅಂತಲ್ಲ. ಸೊ ಕಲರ್ ಕರೆಕ್ಷನ್ ಯಾವ ರೀತಿ ಚೆನ್ನಾಗಿ ಮಾಡ್ತೀರೋ ನೀವು ಹಾಕೋ ಫೌಂಡೇಶನ್ ಶೇಡ್ ಕೂಡ ಪರ್ಫೆಕ್ಟಾಗಿ ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗಬೇಕು, ಇಲ್ಲಾಂದರೆ ಡೆಫಿನೆಟ್ಲಿ ಮೇಕಪ್ ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಕವರೇಜ್ ಇಟ್ ಇಸ್ ಡಿಪೆಂಡಿಂಗ್ ಟೋಟಲಿ ಆನ್ ಯು. ಸೊ ನಿಮ್ಗೆ ಎಷ್ಟು ಹೈ ಕವರೇಜ್ ಬೇಕೋ ಆ ಥರ ಕವರೇಜ್ ಕೊಟ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಲೈಟಾಗಿ ಇನ್ನು ನ್ಯಾಚುರಲ್ ಆಗಿ ಬೇಕು ಅಂದರೆ ನ್ಯಾಚುರಲ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬಟ್ ನನಗೆ ಹೈ ಕವರೇಜ್ ಬೇಕು. ಸೊ ಮೇಕಪ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಈವನ್ ಆಗಿ ಕಾಣಬೇಕು, ಕವರೇಜ್ ನೀಟಾಗಿರಬೇಕು. ಸೊ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು, ಅದನ್ನೇ ನಾವು ಕ್ಲೈಂಟ್ ಮೇಲೆ ಕೂಡ ಮಾಡೋದು. ಸೊ ಎಲ್ಲೆಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇದೆ, ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಥವಾ ಪಿಗ್ಮೆಂಟೇಷನ್ ಇದೆ ಅದೆಲ್ಲ ನೀಟಾಗಿ ಕವರ್ ಆಗಬೇಕು, ಈವನ್ನಾಗಿ ಕಾಣಬೇಕು, ಇನ್ಕ್ಲೂಡಿಂಗ್ ನೆಕ್, ಇಯರ್, ಫೇಸ್ ಎಲ್ಲ ಕಡೆ. ಸೊ ಕೆಲವ್ರಿಗೆ ಏನಾದರೂ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕಾಣಿದ್ರೂ ಪರವಾಗಿಲ್ಲ, ಪಿಗ್ಮೆಂಟೇಷನ್ ಸ್ವಲ್ಪ ಲೈಟಾಗಿ ವಿಸಿಬಲ್ ಆದರೂ ಪರವಾಗಿಲ್ಲ, ಬಟ್ ನ್ಯಾಚುರಲ್ ಆಗಿರಬೇಕು, ಹೈ ಕವರೇಜ್ ಬೇಡ ಅಂತಾರೆ. ಇಟ್ಸ್ ಓಕೆ, ದಟ್ ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಕವರೇಜ್ ಕೊಟ್ಕೊಳ್ಳಿ. ಇಯರ್ ಐ ವಾಂಟ್ ಹೈ ಕವರೇಜ್, ದಟ್ ಇಸ್ ವೈ ಐ ಆಮ್ ಗಿವಿಂಗ್ ಹೈ ಕವರೇಜ್.
ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಗ್ಲಾಮ್ 21 ಸಿರಮ್ ಕಾಂಪ್ಯಾಕ್ಟ್ ಪೌಡರ್. ತುಂಬ ಒಳ್ಳೆ ಬ್ರ್ಯಾಂಡ್ ಇದು. ಕ್ವಾಲಿಟಿ ಆಲ್ಸೋ ಇಸ್ ವೆರಿ ನೈಸ್, ಪ್ಯಾಕೇಜಿಂಗ್ ಆಲ್ಸೋ ವೆರಿ ಪ್ರಿಟಿ, ವರ್ಕ್ ತುಂಬ ಚೆನ್ನಾಗಿ ಮಾಡುತ್ತೆ, ಕವರೇಜ್ ತುಂಬ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಸೊ ಸೆಲ್ಫ್ ಗ್ರೂಮಿಂಗ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸೊ ಕಾಂಪ್ಯಾಕ್ಟ್ ಸ್ಕಿಪ್ ಮಾಡ್ಬೋದಾ ಅಂತ ಕೆಲವ್ರು ಕೇಳ್ತಾರೆ. ಡೆಫಿನೆಟ್ಲಿ ಇಲ್ಲ, ಕಾಂಪ್ಯಾಕ್ಟ್ ಮಾಡೋ ಕೆಲಸ ಯಾವ ಪ್ರಾಡಕ್ಟ್ ಕೂಡ ಮಾಡಲ್ಲ. ಆಫ್ಟರ್ ಯು ಕ್ರಿಯೇಟ್ ಯುವರ್ ಬೇಸ್ ಯೂಸಿಂಗ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್, ಡೆಫಿನೆಟ್ಲಿ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಲೇಬೇಕು. ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸೊ ಟು ಸೆಟ್ ದಟ್ ಬೇಸ್ ವಾಟ್ ಎವರ್ ಯು ಹ್ಯಾವ್ ಕ್ರಿಯೇಟೆಡ್, ಯು ಹ್ಯಾವ್ ಟು ಯೂಸ್ ಕಾಂಪ್ಯಾಕ್ಟ್ ಪೌಡರ್ ಎಟ್ ಎನಿ ಕಾಸ್ಟ್. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಕನ್ಸಿಲರ್ ಏನು ಯೂಸ್ ಮಾಡಿಲ್ಲ, ಫೌಂಡೇಶನಲ್ಲೇ ತುಂಬ ಚೆನ್ನಾಗಿ ಕವರೇಜ್ ಬಂದಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಟು ಹೆವಿ. ಸೊ ಕನ್ಸಿಲರ್ ಯೂಸ್ ಮಾಡಿಲ್ಲ. ಐ ಆಮ್ ಜಸ್ಟ್ ಬೇಕಿಂಗ್ ಆಫ್ಟರ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್. ಸೊ ಬ್ಲೂ ಹೆವೆನ್ ಲೂಸ್ ಪೌಡರ್, ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಟು ಬೇಕ್ ಮೈ ಅಂಡರ್ ಐಸ್. ಸೊ ಅಂಡರ್ ಐಸಲ್ಲಿ ಬೇಕಿಂಗ್ ಮಾಡಿದ್ದೀನಿ, ಚೀಕ್ ಬೋನ್ಸ್ ಕೆಳಗಡೆ ಬೇಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಮೈಲ್ ಕ್ರೀಸ್ ಎಲ್ಲಿ ಬರುತ್ತೆ ಅಲ್ಲಿ ಕೂಡ ಬೇಕ್ ಮಾಡ್ತೀನಿ ಆ್ಯಂಡ್ ಬ್ರಿಡ್ಜ್ ಆಫ್ ದ ನೋಸ್ ಮೇಲೂ ಸ್ವಲ್ಪ ಹಾಕಿದ್ದೀನಿ ಟು ಮೇಕ್ ಇಟ್ ಲಿಟಲ್ ಶಾರ್ಪ್ ಆ್ಯಂಡ್ ಗಿವ್ ದಟ್ ಪೋಸ್ಚರ್ ಫಾರ್ ದ ಫೇಸ್. ಸೊ ನಕ್ಕದಾಗ ಅದು ಸ್ಮೈಲ್ ಕ್ರೀಸ್ ಬರುತ್ತಲ್ಲ, ಅಲ್ಲಿ ಕ್ರೀಸಿಂಗ್ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೂ ಸ್ವಲ್ಪ ಬೇಕ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಅವರ ಪೌಡರ್, ಐಬ್ರೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದ. ಐ ಆಮ್ ನಾಟ್ ಯೂಸಿಂಗ್ ಎನಿ ಜೆಲ್ ಟುಡೇ, ಐ ಆಮ್ ಯೂಸಿಂಗ್ ಪೌಡರ್ ಪ್ರಾಡಕ್ಟ್ ಟು ಫಿಲ್ ಮೈ ಐಬ್ರೋಸ್. ಆ್ಯಸ್ ಯೂಶುವಲ್ ನನ್ನ ಐಬ್ರೋಸ್ ತುಂಬ ತಿಕ್ಕಾಗಿದೆ, ನಾನು ತುಂಬ ಫಿಲ್ ಮಾಡಲ್ಲ, ಜಸ್ಟ್ ಶೇಪ್ ಕೊಡ್ತೀನಿ. ಆ್ಯಂಡ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ದಿಸ್ ಸೈಡ್ ಆಲ್ಸೋ. ಎಷ್ಟು ತಿಕ್ಕಬೇಕು, ತಿನ್ನಬೇಕು, ಶಾರ್ಪ್ ಬೇಕು ನಿಮ್ಗೆ ಗೊತ್ತಿರುತ್ತೆ. ಅಕಾರ್ಡಿಂಗ್ ಟು ಯೋರ್ ಪ್ರಿಫರೆನ್ಸ್ ನೀವು ಫಿಲ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇನ್ನರ್ ಕಾರ್ನರ್ಸಲ್ಲಿ ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಡ್ರಮ್ಯಾಟಿಕ್ಕಾಗಿ ಕಾಣುತ್ತೆ, ನ್ಯಾಚುರಲಾಗಿ ಕಾಣೋದಿಲ್ಲ. ಸೊ ಟೇಲ್ ಆಫ್ ದ ಐಬ್ರೋಸ್ ಶಾರ್ಪ್ ಮಾಡಿ, ಸ್ವಲ್ಪ ಇನ್ನರ್ ಕಾರ್ನರ್ ನಾನು ಹೇಳಿರೋದಲ್ಲ, ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಲುಕ್ ಟು ಡ್ರಾಮ್ಯಾಟಿಕ್. ಟು ಮೇಕ್ ಇಟ್ ನ್ಯಾಚುರಲ್, ಟಚ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ನ್ಯಾಚುರಲ್ ಹೇರ್ನ ಹಂಗೆ ಬ್ರಷ್ ಮಾಡಿ ಬಿಟ್ಬಿಡಿ. ಸೊ ಆಫ್ಟರ್ ದಟ್ ಐ ಆಮ್ ಯೂಸಿಂಗ್ ಕ್ರೀಮ್ ಐ ಶ್ಯಾಡೋ ಫ್ರಮ್ ಕ್ರೆಲಾನ್ನಿಂದ ಇದು ಕ್ರೀಮ್ ಐ ಶ್ಯಾಡೋ ಇದೆ. ಸೊ ಅದರಲ್ಲಿ ನಾನು ರೆಡ್ ಕಲರ್ ಚೂಸ್ ಮಾಡಿ ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅದನ್ನೇ ಐ ಶ್ಯಾಡೋ ಆಗಿ ಬಳಸ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಲಿಟಲ್ ಡಾರ್ಕ್. ಬಿಕಾಸ್ ನನ್ನ ಕಣ್ಣಿಗೆ ಕಣ್ಣು ಬಂದು ಹೂಡೆಡ್ ಐಸ್, ನಂದು ಹೂಡೆಡ್ ಐ ಆಗಿರೋದ್ರಿಂದ ಐ ಕಾಂಟ್ ಎಕ್ಸ್ಪ್ಲೋರ್ ಟೂ ಮೆನಿ ಐ ಮೇಕಪ್ಸ್ ಆ್ಯಂಡ್ ಟೂ ಮೆನಿ ಕಲರ್ಸ್ ಆನ್ ಮೈ ಐಸ್ ಬಿಕಾಸ್ ಇಟ್ ಡಸಂಟ್ ಲುಕ್ ಗುಡ್. ಸೊ ನಂದು ನಾರ್ಮಲ್ ಫೀಚರ್ಸ್ ಅಲ್ಲ, ಐ ಮೀನ್ ಕಣ್ಣು ನಂದು ಸ್ವಲ್ಪ ಹೂಡೆಡ್ ಐಸ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಇರೋದ್ರಿಂದ ಸ್ವೋಲನ್ ಟೈಪ್ ಕಾಣುತ್ತೆ ಯಾವಾಗಲೂ. ಸೊ ಅದಕ್ಕೆ ನಾನು ತುಂಬ ಜಾಸ್ತಿ ಕಲರ್ಫುಲ್ಲಾಗಿ ಐ ಮೇಕಪ್ ಮಾಡ್ಕೊಳಕ್ಕಾಗಲ್ಲ, ಮಾಡಿಕೊಂಡ್ರು ಚೆನ್ನಾಗಿ ಕಾಣೋದಿಲ್ಲ. ಸೊ ಐ ಹ್ಯಾವ್ ಟು ಯೂಸ್ ಸಿಂಗಲ್ ಕಲರ್ ಆರ್ ಡಬಲ್ ಕಲರ್ ಅಷ್ಟೇ, ಅದರ್ವೈಸ್ ಐ ಹ್ಯಾವ್ ಟು ಗೋ ಫಾರ್ ಸ್ಮೋಕಿ ಐಸ್. ಸೊ ಅದಕ್ಕೆ ಐ ಮೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ನೀಟಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ, ಅದೇ ಎವಿಡೆಂಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಕ್ರೀಮ್ ಐ ಶ್ಯಾಡೋ ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ ಐ ಶ್ಯಾಡೋ ಯೂಸ್ ಮಾಡಿದ್ರೆ ಅಷ್ಟು ಲಾಂಗ್ ಸ್ಟೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಎವಿಡೆಂಟ್ ಆ್ಯಂಡ್ ಟು ಮೇಕ್ ಇಟ್ ಸ್ಟೇ ಲಾಂಗ್. ಆ್ಯಂಡ್ ನಾನು ಐ ಶ್ಯಾಡೋ ಪ್ಯಾಲೆಟಿಂದ ಗೋಲ್ಡನ್ ಶಿಮ್ಮರ್ ಕಲರ್ ತೊಗೊಂಡು ಸೆಂಟ್ರಲ್ಲಿ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ಜಸ್ಟ್ ಟು ಗಿವ್ ಇಟ್ ಲೈಕ್ ಹ್ಯಾಲೋ ಎಫೆಕ್ಟ್ ಕೊಡೋ ಥರ ನಾನು ಜಸ್ಟ್ ಗೋಲ್ಡ್ ಕಲರ್ ತೊಗೊಂಡು ಸೆಂಟ್ರಲ್ಲಿ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಟು ಗಿವ್ ದಟ್ ನ್ಯಾಚುರಲ್ ಲುಕ್. ಸೊ ಸೈಮಲ್ಟೇನಿಯಸ್ಲಿ ಬೇಕಾಗ್ತಾ ಇದೆ ಬನಾನಾ ಪೌಡರ್. ಸೊ ಐವ್ ಲೆಫ್ಟ್ ಲೈಕ್ ದ್ಯಾಟ್ ಓನ್ಲಿ. ಸೊ ಅದನ್ನು ಏನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆಫ್ಟರ್ ದ್ಯಾಟ್ ಐ ಆಮ್ ಯೂಸಿಂಗ್ ADS ಕಾಜಲ್ ಇಯರ್. ಸೊ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬಾ ಕಡಿಮೆ ಬೆಲೆಯ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ADS ಕೂಡ ತುಂಬ ಅಫೋರ್ಡಬಲ್ ಅಂತ ಹೇಳ್ಬೋದು. ಯು ಕ್ಯಾನ್ ಯೂಸ್ ಇಟ್ ಫಾರ್ ಸೆಲ್ಫ್ ಗ್ರೂಮಿಂಗ್ ಬಟ್ ನಾಟ್ ಇಟ್ ಆಲ್ ಫಾರ್ ಪ್ರೊಫೆಷ್ನಲ್ ಯೂಸ್ 100%. ಕಾಜಲ್ ತುಂಬಾ ಚೆನ್ನಾಗಿದೆ ಇದು. ಲೈನರ್ ಕೂಡ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಕಣ್ಣು ಕ್ಲೋಸ್ ಮಾಡಿ ಅಪ್ಪರ್ ವಾಟರ್ ಲೈನ್ ಆ್ಯಂಡ್ ಲೋವರ್ ವಾಟರ್ ಲೈನ್ ಎರಡನ್ನೂ ಫಿಲ್ ಮಾಡ್ಕೊತಾ ಇದ್ದೀನಿ ಯೂಸಿಂಗ್ ADS ಕಾಜಲ್. ಐ ಆಮ್ ಜಸ್ಟ್ ಡಸ್ಟಿಂಗ್ ಇಟ್ ಔಟ್ ಎವ್ರಿಥಿಂಗ್. ಸೊ ಏನು ಬೇಕ್ ಮಾಡೋಕ್ಕೆ ಬಿಟ್ಟಿದೆ ಇಷ್ಟೊತ್ತು ಬನಾನಾ ಪೌಡರ್ ಎಲ್ಲ ನಾನು ಜಸ್ಟ್ ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೆಟ್ ಮಾಡ್ತಾ ಇದ್ದೀನಿ ಹೋಲ್ ಫೇಸ್. ಯು ಕ್ಯಾನ್ ಸಿ ಅಂಡರ್ ಐಸ್ ಆಗಿರ್ಬೋದು, ಚೀಕ್ ಬೋನ್ಸ್ ಕೆಳಗಡೆ ಆಗಿರ್ಬೋದು, ಅದು ಕಾಂಟೋರಿಂಗ್ ಪ್ಲೇಸ್, ಬ್ರಿಡ್ಜ್ ಆಫ್ ದ ನೋಸ್ ಆಗಿರ್ಬೋದು ಸ್ವಲ್ಪ ಹೈಲೈಟ್ ಆಗಿದೆ. ದಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಬನಾನಾ ಪೌಡರ್ ಐವ್ ಯೂಸ್ಡ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಡಾರ್ಕ್ ಕಾಫಿ ಕಲರ್ ಟು ಜಸ್ಟ್ ಗಿವ್ ದಟ್ ಸ್ಮೋಕಿ ಎಫೆಕ್ಟ್ ನಾನು ಅಪ್ಲೈ ಮಾಡಿರೋ ಕಾಜಲ್ಗೆ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ಸೊ ಅಪ್ಲೈ ಮಾಡಿರೋ ಕಾಜಲ್ ಸ್ಮಡ್ಜ್ ಆಗಬಾರ್ದು, ಪ್ಲಸ್ ಸೊ ಕಾಜಲ್ ಕೆಳಗಡೆ ಸ್ಮೋಕಿ ಎಫೆಕ್ಟ್ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡೋದು. ಯು ಕ್ಯಾನ್ ಡೂ ಇಟ್ ಇಫ್ ಯು ವಾಂಟ್, ಯು ಕ್ಯಾನ್ ಡೂ ಇಟ್, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಶುಗರ್ ಅವರ ಬ್ಲಷ್. ವೆರಿ ವೆರಿ ನೈಸ್ ಆ್ಯಂಡ್ ಕ್ಯೂಟ್ ಪ್ಯಾಕೇಜ್ ಇದು, ತುಂಬ ಕ್ಯೂಟ್ ಅನಿಸುತ್ತೆ ಆ್ಯಂಡ್ ಪ್ರಾಡಕ್ಟ್ ಆಲ್ಸೋ ತುಂಬ ಚೆನ್ನಾಗಿದೆ. ಶುಗರ್ ಪ್ರಾಡಕ್ಟ್ಸ್ ಆರ್ ಬೆಸ್ಟ್ ಫಾರ್ ಸೆಲ್ಫ್ ಗ್ರೂಮಿಂಗ್ ಅಂತ ಹೇಳ್ಬೋದು. ಸೊ ಬ್ಲಷ್ ಅಪ್ಲೈ ಮಾಡಿ ಆಯಿತು. ಪೌಡರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ನಾಟ್ ಕ್ರೀಮ್ ಬ್ಲಷ್ ಟುಡೇ. ಆ್ಯಂಡ್ ಲೈನರ್ ಕೂಡ ಹಾಕ್ತಾ ಇಲ್ವಲ್ಲ ಇವತ್ತು, ಸೊ ಅದಕ್ಕೋಸ್ಕರ ನಾನು ಅದನ್ನೇ
ಔಟ್ರ್ ಕಾರ್ನರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟ್ ನಾನು ಸ್ಮೋಕ್ ಔಟ್ ಮಾಡೋಕ್ಕೆ ಬಳಸಿದ ಬ್ರಷೇ ತೊಗೊಂಡು ಸೊ ಜಸ್ಟ್ ಲೈನರ್ ಥರ ಸ್ಮೋಕ್ ಔಟಿಂಗ್ ಶೇಡಿಂಗ್ ಥರ ಕೊಟ್ಟೆ. ಲೈನರ್ ಹಾಕ್ತಾ ಇರಲ್ಲ, ಸೊ ಅಟ್ಲೀಸ್ಟ್ ಶೇಡಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಐ ಆಮ್ ಯೂಸಿಂಗ್ ಗ್ಲಾಮ್ 21 ಬ್ಲಷ್ ಆ್ಯಂಡ್ ಹೈಲೈಟರ್, ಶಿಮ್ಮರ್ ಬ್ಲಷ್ ಆ್ಯಂಡ್ ಹೈಲೈಟರ್ ಪ್ಯಾಲೆಟ್ ಆ್ಯಸ್ ಹೈಲೈಟರ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಗೇನ್ ಬ್ರಿಡ್ಜ್ ಆಫ್ ದ ನೋಸ್ ಆ್ಯಂಡ್ ಚೀಕ್ ಬೋನ್ಸ್ ಮೇಲೆ, ಕ್ಯೂಪಿಡ್ ಬೋನ್ಸ್ ಮೇಲೆ, ಲಿಟಲ್ ಬಿಟ್ ಆನ್ ಫೋರ್ ಹೆಡ್. ಸೊ ಹೈಲೈಟಿಂಗ್ ಜಾಗದಲ್ಲೆಲ್ಲ ನಾನು ನೀಟಾಗಿ ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಯೂಸಿಂಗ್ ಫ್ಯಾನ್ ಬ್ರಷ್. ಯು ಕ್ಯಾನ್ ಸಿ ದಟ್ ಶೈನ್. ತುಂಬ ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ. ಬಜೆಟ್ ಫ್ರೆಂಡ್ಲಿ ಆಗು ತುಂಬ ಚೆನ್ನಾಗಿದೆ ಇದು ಗ್ಲಾಮ್ 21 ಪ್ಯಾಲೆಟ್ ಬಂದು. ಆ್ಯಂಡ್ ಐ ಆಮ್ ಯೂಸಿಂಗ್ ಫಿಸ್ ಬ್ಯೂಟಿಯವರ ಮ್ಯಾಟ್ ಮೀ ಲಿಪ್ಸ್ಟಿಕ್. ಇಲ್ಲಿ ಐ ಆಮ್ ನಾಟ್ ಯೂಸಿಂಗ್ ಎನಿ ಗ್ಲಾಸ್, ಐ ಆಮ್ ನಾಟ್ ಯೂಸಿಂಗ್ ಎನಿ ಲಿಪ್ ಲೈನರ್. ಸೊ ಡೈರೆಕ್ಟಾಗಿ ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ರೆಡ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಸೊ ಡೈರೆಕ್ಟಾಗಿ ಮ್ಯಾಟ್ ಲಿಪ್ಸ್ಟಿಕ್ ಹಾಕೋಕೆ ಹೋಗ್ಬೇಡಿ ಇಫ್ ಯು ಹ್ಯಾವ್ ವೆರಿ ಡ್ರೈ ಲಿಪ್ಸ್. ಸೊ ಡ್ರೈ ಲಿಪ್ಸ್ ಇದ್ದರೆ ಡೆಫಿನೆಟಾಗಿ ನೀವು ಫಸ್ಟು ಸ್ಟಾರ್ಟಿಂಗ್ ಆಫ್ ದ ಮೇಕಪ್ ಇಟ್ ಸೆಲ್ಫ್ ವ್ಯಾಸ್ಲಿನೋ ಇಲ್ಲ ಲಿಪ್ ಬಾಮೋ ಹಾಕೊಂಡ್ಬಿಡ್ಬೇಕು. ಸೊ ಅದಾದಮೇಲೆ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಕ್ರೀಮ್ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು, ಅದ್ರ ಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು. ಈ ಮೆಥಡ್ ಯೂಸ್ ಮಾಡಿದ್ರೆ ನಿಮ್ಮ ಡ್ರೈ ಆ್ಯಂಡ್ ಫ್ಲೇಕಿ ಲಿಪ್ಸ್ ಪೀಲ್ ಆಗಲ್ಲ. ಸೊ ನನ್ನ ಲಿಪ್ಸ್ ಏನು ಪೀಲ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹಾಳಾಯಿತು, ಅದಕ್ಕೋಸ್ಕರ ಸ್ವಲ್ಪ ಕನ್ಸೀಲರ್ ಬ್ರಷಲ್ಲಿ ಕನ್ಸೀಲ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ಇಟ್. ನಿಮ್ಮ ಲಿಪ್ಸ್ ಸಾಫ್ಟಾಗೇ ಇದೆ, ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಯು ಕ್ಯಾನ್ ಅಪ್ಲೈ ಮ್ಯಾಟ್ ಲಿಪ್ಸ್ಟಿಕ್ ಇಟ್ ಸೆಲ್ಫ್. ಯಾರಿಗೆ ಮ್ಯಾಟ್ ಲಿಪ್ಸ್ಟಿಕ್ ಇಷ್ಟ ಇದೆ ಅಂತ. ಗ್ಲಾಸಿ ಲಿಪ್ಸ್ ಬೇಕು ಅಂದರೆ ನಿಮಗೆ ಗ್ಲಾಸ್ ಅಪ್ಲೈ ಮಾಡ್ಕೊಬೋದು ಅದಾದಮೇಲೆ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಲೈಟಾಗಿ ಶೇಪ್ ಎವಿಡೆಂಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಲಿಪ್ ಲೈನರ್ ಲಾಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಆಫ್ ದ ಸೇಮ್ ಕಲರ್, ಸೇಮ್ ರೆಡ್ ಕಲರ್, ಸ್ವಲ್ಪ ಡಾರ್ಕ್ ಇದೆ ಅದು. ಸೊ ಅದನ್ನು ಲಿಪ್ ಲೈನರ್ ಆಗಿ ಬಳಸಿದೆ. ಆ್ಯಂಡ್ ಮಸ್ಕಾರಾ ಮೈ ಫೇವ್ರೆಟ್. ಓ ಮೈ ಗಾಡ್. ಸೊ ನೀವು ಈ ವಿಡಿಯೋದಲ್ಲಿ ಇದನ್ನು ಕಲಿಬೋದು. ಇವಾಗ ಮಸ್ಕಾರಾ ಏನಾದರೂ ಈ ಥರ ಸಡನ್ನಾಗಿ ಅಪ್ಲೈ ಮಾಡಿ ಏನಾದರೂ ಜುಗಾಡ ಆದರೆ, ಐ ಮೀನ್ ಏನಾದರೂ ಮೆಸ್ ಆದರೆ ಡೆಫಿನೆಟ್ಲಿ ಅದನ್ನು ಹೇಗೆ ಕ್ಲಿಯರ್ ಮಾಡ್ಬೋದು ಅಂತ ಪ್ಯಾನಿಕ್ ಆಗಬೇಡಿ, ಟೆನ್ಷನ್ ಆಗಬೇಡಿ. ಯಾವ ಥರ ನೀಟಾಗಿ ವಿತೌಟ್ ಡಿಸ್ಟರ್ಬಿಂಗ್ ಯುವರ್ ಮೇಕಪ್ ಹೇಗೆ ಅದನ್ನು ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಕೊಡ್ತೀನಿ. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಮೈ ಫೇವ್ರೆಟ್ ಮಸ್ಕಾರಾ ಇಯರ್ ಮಾರ್ಸ್ ಕಾಸ್ಮೆಟಿಕ್ಸಿಂದ. ತುಂಬ ಒಳ್ಳೆ ಮಸ್ಕಾರಾ ಇದು. ಸೊ ಆಲ್ರೆಡಿ ಮೆಸ್ ಮಾಡ್ಕೊಂಡಿದ್ದೀನಿ, ಸಡನ್ನಾಗಿ ಟಚ್ ಆಗೋಯ್ತು, ಏನೂ ಮಾಡಲಿಕ್ಕಾಗಲ್ಲ. ಸೊ ಇಟ್ ಹ್ಯಾಪನ್ಸ್. ಎಲ್ಲ ನಿಮ್ಮ ದೃಷ್ಟಿ. ಎಸ್, ಇಟ್ಸ್ ಓಕೆ. ಎನಿವೇ ಐ ಆಮ್ ಪ್ರೌ. ಐ ವಿಲ್ ರಿಮೂವ್ ದ್ಯಾಟ್. ಡ್ರೈ ಆಗಿದೆ, ಫಸ್ಟು ಡ್ರೈ ಆಗಿದೆ ಅಂತ ನೋಡ್ಕೊಳ್ಳಿ ರಿಮೂವ್ ಮಾಡೋದಕ್ಕಿಂತ ಮುಂಚೆ. ಸೊ ವೆಟ್ಟಿದ್ದು, ಐ ಮೀನ್ ಅದನ್ನು ಹಸಿಯಾಗಿದ್ದಾಗಲೇ ಡೋಂಟ್ ಟಚ್ ಇಟ್, ಮೆಸ್ ಆಗೋಗುತ್ತೆ. ನೀಟಾಗಿ ಡ್ರೈ ಆಗಕ್ಕೆ ಬಿಡಿ. ಒಂದು ಸ್ಪೂಲಿ ತೊಗೊಳ್ಳಿ. ಸೊ ಮಸ್ಕಾರ ಹಾಕೋಕ್ಕೆ ಯೂಸ್ ಮಾಡ್ತಾರಲ್ಲ ಆ ಥರ ಬ್ರಷ್ನ ಏನಂತಾರೆ, ಸ್ಪೂಲಿ ಅಂತಾರೆ. ಸೊ ಅದನ್ನು ತೊಗೊಂಡು ನೀವೇನು ಮಾಡಬೇಕು, ಡ್ರೈ ಆಗಿರೋ ಪ್ರಾಡಕ್ಟ್ನ ಹಂಗೆ ಕೆರೆದು ರಿಮೂವ್ ಮಾಡಬೇಕು. ಸೊ ಆದಮೇಲೆ ಆಲ್ಮೋಸ್ಟ್ ಒಂದು 80% ರಿಮೂವ್ ಆಗಿಬಿಡುತ್ತೆ. ಅದಾದಮೇಲೆ ಏನು ಮಾಡಿ, ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಟಚ್ ಅಪ್ ಕೊಡಿ. ಸೊ ಟಚ್ ಅಪ್ ಕೊಟ್ಟಾದಮೇಲೆ ಆಲ್ಮೋಸ್ಟ್ ಒಂದು 90% ಡಿಸಪಿಯರ್ ಆಗೋಗುತ್ತೆ. ಸೊ ನೀವು ಮಾಡಿರೋ ಮೆಸ್ ಏನಿರುತ್ತೆ ಅದು ನೀಟಾಗಿ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಏನು ಮಾಡಿ, ಅಗೇನ್ ಸ್ಮಾಲ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಏನು ಐ ಮೇಕಪ್ ಮಾಡ್ಕೊಂಡಿರ್ತೀರ ಅದನ್ನು ಟಚ್ ಅಪ್ ಮಾಡಿ. ದ ಲಿಟಲ್ ಬಿಟ್ ಆಫ್ ಮೇಕಪ್ ಇಸ್ ಡಿಸ್ಟರ್ಬ್ಡ್, ಅದರ್ವೈಸ್ ಇಟ್ಸ್ ಓಕೆ. ನೀವು ಅದು ರಿಮೂವ್ ಮಾಡಿದ ತಕ್ಷಣ ಹಾಗೆ ಅದು ನೀಟಾಗಿ ರಿಮೂವ್ ಆಗೋಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ನೀಟಾಗಿ ನಾನು ಮಾಡಿದ ಮೆಸ್ನ ಹಾಗೆ ರಿಮೂವ್ ಮಾಡ್ಕೊಂಬಿಟ್ಟೆ. ಸೊ ದ್ಯಾಟ್ಸ್ ಇಟ್. ಸೊ ಎನಿವೇ, ಸೊ ದಿಸ್ ಇಸ್ ದ ಮೇಕಪ್. ಕ್ಲೋಸಪ್ಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ನೋ ಎಡಿಟಿಂಗ್, ನಥಿಂಗ್. ಸೊ ಝೂಮಲ್ಲೂ ಮೇಕಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ದಟ್ ಈಸ್ ಹೌ ಯೋರ್ ಮೇಕಪ್ ಶುಡ್ ಲುಕ್ ಲೈಕ್. And yes, done. I have cleared the mess whatever I've created. And yes, choker ಹಾಕೊಂಡು, I don't know whether it is matching or not. Usually I don't get ready and I'm very basic type. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬ್ಲೂ ಹೆವೆನ್ ಅವರ ಆಲ್ಕೋಹಾಲಿಕ್ ಕಂಟೆಂಟ್ ಇರೋ ಅಂಥ ಫಿಕ್ಸರ್. ಬೆಸ್ಟ್ ಫಿಕ್ಸರ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಬೆಲೆಗೆ ಈ ಫಿಕ್ಸರ್ ಏನು ಮಾಡುತ್ತೆ ಅಂದರೆ, ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಮೇಕಪ್ ಫಿಕ್ಸಿಂಗ್ ತುಂಬ ಚೆನ್ನಾಗಿ ಕೂಡ ಆಗುತ್ತೆ, ಮೇಕಪ್ ಲಾಂಗ್ ಸ್ಟೇ ಇರುತ್ತೆ. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದರೆ ಡ್ಯೂವಿ ಲುಕ್ ಕೊಡುತ್ತೆ. ಸೊ ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ಸ್ವಲ್ಪ ಶೈನ್ ಕೊಡುತ್ತೆ ಫೇಸಿಗೆ ಫಿನಿಶಿಂಗಲ್ಲಿ. ಸೊ ಡ್ಯೂವಿ ಲುಕ್ ಕೊಡೋದ್ರಿಂದ ಲೈಕ್ ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಮ್ಯಾಕ್ ಫಿಕ್ಸರ್ಗೆ ಕಂಪೇರ್ ಮಾಡ್ಬೋದು, ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ದ್ಯಾಟ್ ಗಿವ್ಸ್ ವೆರಿ ಗುಡ್ ಶೈನ್ ಆನ್ ಯೋರ್ ಫೇಸ್. ಮ್ಯಾಕ್ ಅದೇ ಥರ ಬ್ಲೂ ಹೆವೆನ್ ಕೂಡ ಅವರು ಸೆಟ್ ಮಾಡಿರೋ ಬಜೆಟಲ್ಲಿ ಅಂತೂ ತುಂಬ ಚೆನ್ನಾಗಿ ಶೈನ್ ಕೊಡುತ್ತೆ ಫಿಕ್ಸರ್, ತುಂಬ ಚೆನ್ನಾಗಿದೆ. ಎಸ್, ದ್ಯಾಟ್ಸ್ ಇಟ್. ಸ್ವಲ್ಪ ಡ್ರೈ ಆಗಿ ಬಿಡಬೇಕು. ಡೋಂಟ್ ಟಚ್ ಯುವರ್ ಫೇಸ್ ವೆನ್ ಎವರ್ ಯು ಸ್ಪ್ರೇ ಸೆಟ್ಟಿಂಗ್ ಸ್ಪ್ರೇ ಆರ್ ಫಿಕ್ಸರ್. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ಟರ್ ಸ್ಪ್ರೇಯಿಂಗ್. ನೀವು ನೋಡ್ತಾ ಇದ್ದೀರಾ ಶೈನ್ ಯಾವ ಥರ ಇದೆ ಫೇಸು ಅಂತ. ಫಿಕ್ಸರ್ ಒಣಗಾದ್ಮೇಲೂ ಶೈನ್ ಕೊಡುತ್ತೆ ನೋಡಿ. ಫಿಕ್ಸರ್ ಕಂಪ್ಲೀಟ್ಲಿ ಒಣಗಾಗಿದೆ, ಡ್ರೈ ಆಗಿದೆ. ಬಟ್ ಆದರೂ ನೋಡಿ, ಬ್ಲೂ ಹೆವೆನ್ ನೋಡಿ, ಇದೆ ಫಿಕ್ಸರ್ ನಾನು ಯೂಸ್ ಮಾಡಿರೋದು. ಶೈನ್ ನೋಡಿ, ಬರೀ ಹೈಲೈಟರ್ ಹಾಕಿರೋ ಜಾಗದಲ್ಲ, ಫೋರ್ ಹೆಡ್ ಆಗಿರ್ಬೋದು, ನೋಸ್ ಮೇಲೆ ಆಗಿರ್ಬೋದು, ಚೀಕ್ ಬೋನ್ಸ್, ಚಿನ್, ಫುಲ್ ಫೇಸ್, ಚಿನ್ ಮೇಲೆ ಎಲ್ಲ ಕಡೆ ಆಲ್ಮೋಸ್ಟ್ ಶೈನ್ ಬಂದಿದೆ. ಸೊ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದ್ರೂ ಅದು ಕೊಟ್ಟಿರೋ ಶೈನ್ ನೋಡಿ ತುಂಬ ಚೆನ್ನಾಗಿದೆ. ಬೆಸ್ಟ್ ಫಿಕ್ಸರ್ ಇನ್ ವೆರಿ ಲೋ ಬಜೆಟ್ ಅಂತ ಹೇಳ್ಬೋದು.
So this is the final look. So nothing great regarding concerning eye makeup. So eye makeup ಏನು ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ. ಸೊ ವೆರಿ ಸಾಫ್ಟ್ ಆ್ಯಂಡ್ ಸಿಂಪಲ್ ಸ್ಯಾಟಲ್. ಸೆಲ್ಫ್ ಗ್ರೂಮಿಂಗ್ಗೆ ಸಿಂಪಲ್ ಅಲ್ವಾ ಇಷ್ಟಪಡೋದು. ಸೊ ದ್ಯಾಟ್ಸ್ ಇಟ್. ನೀವು ಫಿನಿಶಿಂಗ್ ನೋಡ್ಬೋದು. ಫಿಕ್ಸರ್ ಆಲ್ರೆಡಿ ಡ್ರೈ ಆಗಿದ್ರು ಆ ಶೈನ್ ನೋಡ್ಬೋದು ನೀವು ಫೇಸಲ್ಲಿ. ತುಂಬ ನ್ಯಾಚುರಲ್ ಆಗಿದೆ. ಅಫ್ಕೋರ್ಸ್ ನೀವು ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ಏನಪ್ಪ ಇಷ್ಟೊಂದು ಪ್ರಾಡಕ್ಟು, ಏನಪ್ಪ ಪೇಂಟ್ ಥರ ಅಂತ ಅನಿಸುತ್ತೆ. ನೋಡಿ ಫಿನಿಶಿಂಗ್ ನೋಡಿ, ನನ್ನ ನೆಕ್ಗೂ ಫೇಸ್ಗೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾನೇ ಇಲ್ಲ. ಸೊ ದ್ಯಾಟ್ ಈಸ್ ಹೌ ಯೋರ್ ಮೇಕಪ್ ಶುಡ್ ಬಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾರೆ ಡೆಫಿನೆಟ್ಲಿ ನೀವು ಕೂಡ ಇದೇ ಥರ ಮೇಕಪ್ ಮಾಡ್ಕೊಬೋದು. ಆ್ಯಂಡ್ ನಾವು ಎಸ್ ಚೆಕಿಂಗ್ ವಾಟರ್ ಪ್ರೂಫಾ, ವಾಟರ್ ರೆಸಿಸ್ಟೆಂಟಾ, ವಾಟ್ರಿಗೆ ಮೇಕಪ್ ಬಂದುಬಿಡುತ್ತಾ ಅನ್ನೋದು ಚೆಕ್ ಮಾಡಬೇಕು ಇವಾಗ. ಖಂಡಿತ ಒಂದು ನಿಜ ಹೇಳಬೇಕು ಅಂದರೆ ಲೈಕ್ ಗೈಸ್, ವಾಟ್ರಿಗೆ ಯಾವ ಮೇಕಪ್ಪು ಬರಲ್ಲ. ನೀವು ಮೇಕಪ್ ಚೆನ್ನಾಗಿ ಮಾಡಿದರೆ, ಇಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ, ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ, ನಿಮ್ಮ ಟೆಕ್ನಿಕ್ಸ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೀರಿಗೆ ಅಂತೂ ಮೇಕಪ್ ಬರೋದಿಲ್ಲ. ಸೊ ಮೇಕಪ್ ಬರುತ್ತೆ ಯಾವಾಗ ಅಂದರೆ ಎಕ್ಸೆಸಿವ್ ಸ್ವೆಟ್ ಇದ್ದಾಗ. ತುಂಬಾ ಬೆವರ್ತಾ ಇದ್ದಾರೆ ಇವರು, ತುಂಬಾ ಆಯಿಲ್ ಸ್ಕಿನ್ನು, ತುಂಬ ಆಯಿಲ್ ಇದೆ, ತುಂಬ ಸ್ವೆಟ್ ಇದೆ, ಇವರಿಗೆ ಮೇಕಪ್ಪೇ ನಿಲ್ಲಲ್ಲ ಅನ್ನೋ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಇದ್ದರೆ ಮಾತ್ರ ಮೇಕಪ್ ಬರುತ್ತೆ ಹೊರತು ನಿಜವಾಗ್ಲೂ ಹೇಳ್ತೀನಿ ವಾಟರ್ಗೆ ಮೇಕಪ್ 100% ಬರೋದಿಲ್ಲ. ಸೊ ಸ್ವೆಟ್ ಆದರೂ ಕೂಡ ಅಷ್ಟೇ. ಸ್ವೆಟ್ ಆಗೋರಿಗೆ ಒಂದು ಮೇಕಪ್ ಆಗಿದ ತಕ್ಷಣ ಒಂದು ಅರ್ಧ ಗಂಟೆಗೆ ಸ್ವೆಟ್ ಆಗ್ತಾರೆ ಅಂತಂದರೆ ಅವರಿಗೆ ನಾನು ಒಂದು ಆಲ್ಮೋಸ್ಟ್ 1 ಅವರ್ 2 ಅವರ್ 3 ಅವರ್ ಅಷ್ಟು ಪೋಸ್ಟ್ಪೋನ್ ಮಾಡ್ಬೋದು ಅವ್ರ ಪ್ರಾಬ್ಲಮ್ನ. ಬಟ್ ಡೆಫಿನೆಟ್ಲಿ ನಿಮಗೆ ನಾನು ಮೇಕಪ್ ತೆಗಿಯೋ ತನಕ ಬೆವರೇ ಬರಲ್ಲ, ಆಯಿಲೇ ಬರಲ್ಲ, ಆ ಥರ ಸ್ವೆಟ್ ಪ್ರೂಫ್ ಮೇಕಪ್ ಮಾಡ್ತೀನಿ ಅಂತ ನಾನು ಸುಳ್ಳಂತೂ ಹೇಳಲ್ಲ. ಸ್ವೆಟ್ಟಿಗೆ ಮೇಕಪ್ ಬಂದೇ ಬರುತ್ತೆ. ಸೊ ಲುಕ್ ಎಟ್ ದಟ್ ಟಿಶ್ಯೂ. ಮೇಕಪ್ ಡೆಫಿನೆಟ್ಲಿ ವಾಟರ್ಗೆ ಬರೋದಿಲ್ಲ. ಆ್ಯಂಡ್ ನೀವು ಈ ಥರ ವೈಪ್ ಮಾಡಿದಾಗ ಟಿಶ್ಯೂನಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಬರೋದೇ ಇಲ್ಲ, ಟಚ್ಚೇ ಮಾಡೋಕ್ಕಾಗಲ್ಲ. ಟಚ್ ಮಾಡಿದ್ರೂ ಬರಲ್ಲ, ಕೆರೆದ್ರೂ ಬರಲ್ಲ ಅಂತ ನಾನು ಸುಳ್ಳು ಹೇಳಲ್ಲ. ಸೊ ಡೆಫಿನೆಟ್ಲಿ ಮೇಕಪ್ ಇಸ್ ಮೇಕಪ್, ನಮ್ಮ ಸ್ಕಿನ್ ಅಲ್ಲ ಅಲ್ವಾ. ಸೊ ಆಬ್ವಿಯಸ್ಲಿ ಮುಖದ ಮೇಲೆ ಏನೋ ಪ್ರಾಡಕ್ಟ್ ಹಾಕಿದಾಗ, ನೀವೇನೋ ಒಂದು ಹಾಕಿ ಉಜ್ಜಿದಾಗ ಕೆರೆದಾಗ ಮೇಕಪ್ ಬಂದೇ ಬರುತ್ತೆ. ಸೊ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಸ್ವೆಟ್ಟು ಬಂದರೆ ಡೆಫಿನೆಟ್ಲಿ ಮೇಕಪ್ ಬರುತ್ತೆ. ಸೊ ವಾಟ್ರಿಗೆ ಅಷ್ಟು ಈಸಿಯಾಗಿ ಮೇಕಪ್ ಬರೋದಿಲ್ಲ. ಸೊ ನೀವು ಟಿಶ್ಯೂ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದಾಗ ಡೆಫಿನೆಟ್ಲಿ ಚೆನ್ನಾಗಿ ಉಜ್ಬಿಟ್ರೆ ಅಂದರೆ ಡೆಫಿನೆಟ್ಲಿ ಮೇಕಪ್ ಬರುತ್ತೆ. ಸೊ ಅಷ್ಟು ಈಸಿಯಾಗಿ ಬರಲ್ಲ. ಸೊ ದ್ಯಾಟ್ಸ್ ಇಟ್. ಸೊ ಹಿಂಗೆ ಹಾಕಿ ಟಿಶ್ಯೂ ಹಾಕಿ ಹಿಂಗೆ ಒತ್ತಿ ಹಿಂಗೆ ತೆಗ್ದಿದ ತಕ್ಷಣ ಮೇಕಪ್ ಬರ್ತಾ ಇದ್ರೆ ದಟ್ ಈಸ್ ಪ್ರಾಬ್ಲಮ್. ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಟಿಶ್ಯೂ ಎಲ್ಲ ಏನಾಗಿತ್ತು, ಪುಟ್ಪುಡಿಯಾಗಿ ಮಕ್ಕಕ್ಕೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ವಿಡಿಯೋ ಹಿಡಿದಿದ್ದೀನಿ. ಸೊ ಏನೋ ಮಾಡಿದ್ದಾರೆ ಇವರು ಆಫ್ ಕ್ಯಾಮ್ರಾ ಅಂತ ಅಂದ್ಕೊಬೇಡಿ. ಸೊ ಏನೂ ಇಲ್ಲ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀರು ಹಾಕೊಂಡಿದ್ದೀನಿ ಅಂತ. ನೋಡಿ ವಿಡಿಯೋ ಕಟ್ ಕೂಡ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಹಾಗೆ ಟಿಶ್ಯೂ ಖಾಲಿ ಆಯಿತು. ಸೊ ಟಿಶ್ಯೂ ಹಂಗೆ ತೊಗೊಂಡಿದ್ದೀನಿ ಕ್ಯಾಮ್ರಾ ಮುಂದೆನೇ. ಸೊ ನಾನು ಏನೂ ಕ್ಯಾಮ್ರಾ ಹಿಂದೆ ಏನೂ ಮಾಡಿಲ್ಲ. ಸೊ ಆಲ್ರೆಡಿ ನಾನು ವಾಟರ್ ಪ್ರೂಫ್ ವಿಡಿಯೋ ಹಾಕಿದ್ದೀನಿ, ಅದರಲ್ಲೇ ನೀವು ನೋಡ್ಬೋದು ನನ್ನ ಮೇಕಪ್ ಯಾವ ಥರ ಇದೆ ಅಂತ. ಅಷ್ಟು ಈಸಿಯಾಗಿ ವಾಟ್ರಿಗೆಲ್ಲ ಮೇಕಪ್ ಬರೋದಿಲ್ಲ. ಸೊ ಅದೇ ಇಲ್ಲೂ ಕೂಡ ಅಷ್ಟೇ, ನನ್ನ ಮೇಕಪ್ ಕೂಡ ಬಂದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಬಂದೇ ಬರುತ್ತೆ ಗೈಸ್, ಸ್ವಲ್ಪನೂ ಬರಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ. ಆ್ಯಂಡ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೂ ಈ ನಿಜ ಗೊತ್ತು. ಬಟ್ ಆದರೂ ಸಮ್ ಆರ್ ಮಿಸ್ಲೀಡಿಂಗ್ ದ ಸ್ಟೂಡೆಂಟ್ಸ್, ಬರೋದೇ ಇಲ್ಲ ಅಂತ. ನೋಡಿ ಕಾಜಲ್ನು ಟಚ್ ಮಾಡಿದ್ದೀನಿ ನಾನು, ಕಾಜಲ್ ಬಂದಿಲ್ಲ. ಸೊ ಡೆಫಿನೆಟ್ಲಿ ನೀವು ಹೇಗೆ ಮಾಡ್ತೀರಾ, ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಹೈ ಎಂಡ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವಾಟರ್ ರೆಸಿಸ್ಟೆಂಟು, ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಅಫೋರ್ಡಬಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನಿಮ್ಮ ಟೆಕ್ನಿಕ್ಕಿಂದ ವಾಟರ್ ರೆಸಿಸ್ಟೆಂಟ್ ಆಗುತ್ತೆ ಹೊರತು ಹೈ ಎಂಡ್ ಪ್ರಾಡಕ್ಟ್ಸಿಂದ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ನೆಕ್ಸ್ಟ್ ವಿಡಿಯೋ ನಾನು ಡೆಫಿನೆಟ್ಲಿ ನಿಮಗೆ ವಿತ್ ಸೌಂಡ್ ಹಾಕ್ತೀನಿ. ನಾನು ಉಜ್ಜೋದು ಕೂಡ ನಿಮಗೆ ಸೌಂಡ್ ಬರುತ್ತೆ. ನೋಡಿ ಮೇಕಪ್ ಇದು ವಾಟರ್ ಎಲ್ಲ ಆದ್ಮೇಲೆ ಎಲ್ಲ ಟಿಶ್ಯೂಯಿಂದ ಒರೆಸಾದ್ಮೇಲೆ ಮೇಕಪ್ ಹಂಗೆ ಇದೆ, ಎಲ್ಲೂ ಕೂಡ ಪ್ಯಾಚ್ ಆಗಿಲ್ಲ, ಎಲ್ಲೂ ಕೂಡ ಪ್ಯಾಚ್ ಆಗೇ ಇಲ್ಲ. ಖಂಡಿತ ಮೇಕಪ್ ಬರುತ್ತೆ. ನೋಡಿ ನಾನು ಟಿಶ್ಯೂನಲ್ಲಿ ಉಜ್ತಾ ಇರೋ ಸೌಂಡ್ ಕೂಡ ನೀವು ಕೇಳಿಸ್ಕೊಬೋದು. ಮೇಕಪ್ ಬರಲಿಲ್ಲ. ನೋಡಿ ನಾನು ಎಷ್ಟು ಉಜ್ಜಿದ್ದೀನಿ ಆದರೂ ಮೇಕಪ್ ಬಂದಿಲ್ಲ. ನೀರಿಗೆ ಮೇಕಪ್ ಬರಲ್ಲ ಗೈಸ್. ನಿಮ್ಮ ಮೇಕಪ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಮೇಕಪ್ ಬರೋದಿಲ್ಲ. ಸೊ ಆದ್ರೂ ಮೇಕಪ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಮೇಕಪ್ ಚೆನ್ನಾಗಿಲ್ಲ ಅಂತ ಅಷ್ಟೇ. ಸೊ ನೋಡಿ ಮೇಕಪ್ ರಿಮೂವ್ ಆಗೋದಾದರೆ ಈ ಥರ. ಸೊ ನಾನು ನೋಡಿ ಕೊಕೊನಟ್ ಆಯಿಲ್ ಹಾಕಿ ನಾನು ಮಸಾಜ್ ಮಾಡಿ ಮೇಕಪ್ ರಿಮೂವ್ ಮಾಡೋದು ಯಾವಾಗಲೂ. ಸೊ ನೋಡಿ ಮೇಕಪ್ ರಿಮೂವ್ ಆಗೋದು ಅಂದರೆ ದಿಸ್ ಈಸ್ ಕಾಲ್ಡ್ ಮೇಕಪ್ ರಿಮೂವ್ ಮಾಡೋದು ಅಂತ. ಸೊ ಸ್ವಲ್ಪ ಸ್ವಲ್ಪ ಟಿಶ್ಯೂನಲ್ಲಿ ಬಂದ ತಕ್ಷಣವೇ ಮೇಕಪ್ ಚೆನ್ನಾಗಿಲ್ಲ ಅಂತಲ್ಲ. ಸೊ ಈ ಥರ ಮೇಕಪ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಮೇಕಪ್ ಚೆನ್ನಾಗಿಲ್ಲ ಅಂತಲೇ ಅರ್ಥ. ಸೊ ನೀರು ಬಂದ ತಕ್ಷಣ, ನೀರು ಹುಯ್ಕೊಂಡಿದ್ದ ತಕ್ಷಣ ಮೇಕಪ್ ಎಲ್ಲ ರಿಮೂವ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ದಟ್ ಇಸ್ ನಾಟ್ ಅ ಗುಡ್ ಮೇಕಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.